ಭಾರತೀಯ ಸಂಸ್ಕೃತಿಯ ಪರಂಪರೆಯಂತೆ ಹೊಸ ವರ್ಷದ ಮೊದಲ ದಿನವಾದ ಇಂದು ಎಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯೇ ಜನರು ಮಾರುಕಟ್ಟೆಗೆ ತೆರಳಿ ಹೂವು, ಹಣ್ಣು, ತಳಿರನ್ನು ಖರೀದಿಸಿ ತಂದು ಮನೆಯನ್ನು ತೋರಣಗಳಿಂದ ಶೃಂಗರಿಸಿದರು. ಬಳಿಕ ಎಣ್ಣೆ ಮಜ್ಜನ ಮುಗಿಸಿ ದೇಗುಲಗಳಿಗೆ ಭೇಟಿ ನೀಡಿದ ಭಕ್ತರು ದೇವರ ದರ್ಶನ ಪಡೆದು ಪೂಜೆ, ಹರಕೆ, ಸೇವೆ ಸಲ್ಲಿಸಿದರು. ಈ ವೇಳೆ ದೇಗುಲಗಳಲ್ಲಿ ದೇವರ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಂಗಳೂರಿನ ಗಂಗಾನಗರದ ಐತಿಹಾಸಿಕ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬೆಳಗ್ಗೆಯೇ ಭೇಟಿ ನೀಡಿದ ಭಕ್ತರು ದರ್ಶನ, ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದರು. ದೂರದರ್ಶನದೊಂದಿಗೆ ಭಕ್ತರಾದ ಅಂಬಿಕಾ, ಹೊಸ ವರ್ಷ ನೆಮ್ಮದಿ, ಶಾಂತಿಯಿಂದ ಆರಂಭವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದೇವರಿಗೆ ಪೂಜೆ ಸಲ್ಲಿಸಿದ್ದಾಗಿ ತಿಳಿಸಿದರು. ಉದ್ದಿನೊಡೆ ಹಾರ ಇತ್ತು ದೇವರಿಗೆ. ಪ್ರತಿ ತಿಂಗಳು ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ತೀನಿ. ನನಗೆ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಇಲ್ಲಿ ಮಾಡಿಸ್ಕೊಂಡು ಹೋದ್ರೆ. ಹ್ಯಾಪಿ ಯುಗಾದಿ ಟು ಎವ್ರಿವನ್. ಮತ್ತೋರ್ವ ಭಕ್ತರಾದ ಕಾವ್ಯ, ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಎಂದರೆ ಹೊಸ ಆರಂಭ, ಹೊಸ ಕನಸು, ಹೊಸ ಭರವಸೆ. ಹೀಗಾಗಿ ವರ್ಷ ಪೂರ್ತಿ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾಗಿ ತಿಳಿಸಿದರು. ಎಕ್ಸ್ಟ್ರಾ ಸ್ಪೆಷಲ್, ನ್ಯೂ ಬಿಗಿನಿಂಗ್ ಆ್ಯಂಡ್ ನ್ಯೂ ಹೋಪ್ಸ್. ಸೊ ನಮ್ಮ ಹಿಂದೂ ಕಡೆ ಯುಗಾದಿ ಅಂದರೆ ಒಬ್ಬಟ್ಟು ಮಾಡೋದು. ಸೊ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಮಾಡ್ತೀವಿ. ಸೊ ಈ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ವಿತ್ ಬೇವು ಬೆಲ್ಲ. ಸೊ ಇದು ಎಕ್ಸ್ಟ್ರಾ ಸ್ಪೆಷಲ್ ಯುಗಾದಿಗೆ. ಇದು ಏನಂದರೆ ನಮ್ಮ ಕನ್ನಡ ಕಿರಿಯ ಅರ್ಚಕ ಕಾರ್ತಿಕ್, ಯುಗಾದಿ ಹಬ್ಬವು ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ಮೊದಲ ದಿನವಾಗಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದಂದು ಭಕ್ತಿಯಿಂದ ಆಚರಿಸಲಾಗುತ್ತದೆ ಎಂದರು. ನಾಳೆಯಿಂದ ಅದು ಬದಲಾಗುತ್ತೆ. ಏನಂತ ಅಂದರೆ ಪರಾಭವ ನಾಮ ಸಂವತ್ಸರ ಅಂತ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಒಳ್ಳೆಯದಾಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಡಬೇಕು. ಸಂವತ್ಸರದ ಫಲಪ್ರಾಪ್ತಿ. ಹಿರಿಯ ಅರ್ಚಕ ಜಿಟಿ ಕೃಷ್ಣಮೂರ್ತಿ, ಹೊಸ ವರ್ಷದ ವೇಳೆ ಬೇವು ಮತ್ತು ಬೆಲ್ಲವನ್ನು ಬೆರೆಸಿ ಸೇವಿಸುವುದು ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ತತ್ವವನ್ನು ಸಾರುತ್ತದೆ ಎಂದು ತಿಳಿಸಿದರು. ಎಲ್ರಿಗೂ ಸಮವಾಗಿ ನೋವು, ಸುಖ ದುಃಖಗಳನ್ನು ಸಮವಾಗಿ ಕೊಡಲಿ, ಅಳು ನಗುಗಳನ್ನು ಸಮವಾಗಿ ಕೊಡಲಿ. ಯಾವುದೂ ಹೆಚ್ಚಿನ ಇದರಲ್ಲಿ ಕೊಡೋದು ಬೇಡ. ಎಲ್ಲವೂ ಸಮವಾಗಿ ಕೊಟ್ಟು ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ಒಂದು ಸಾರ್ಥಕ ಜೀವನ ನಡೆಸುವಂತಾಗಲಿ.